Dear students, today we will see encoding system and number system conversion exercise question by question. First one, write the base values of binary, octal and hexadecimal number system. Base value ಅಂತ ಹೇಳಿದ್ರೆ ಬೈನರಿಯಲ್ಲಿ ಎಷ್ಟು ಡಿಜಿಟ್ಸ್ ಇದಾವೆ? 2 digits. So base value of binary is 2. Octal ಅಲ್ಲಿ ಎಷ್ಟಿದಾವೆ? 8. So that means base value of octal is 8. Hexadecimal ಅಲ್ಲಿ ಎಷ್ಟಿದಾವೆ? 0 to 9 10 ಆಗ್ತದೆ, ಮತ್ತೆ A to F 6 ಆಗ್ತದೆ, ಟೋಟಲಿ 16. ಅದಕ್ಕಾಗಿ ಹೆಕ್ಸಾಡೆಸಿಮಲಿನ ಬೇಸ್ ಎಷ್ಟು? 16 is the base of hexadecimal. Give full form of ASCII, American Standard Code for Information Interchange. ಇವನ್ ಅದನ್ನ ಯೂನಿವರ್ಸಲ್ ನಂಬರ್ ಸಿಸ್ಟಮ್ ಅಂತ ಹೇಳಿ ಹೇಳ್ತಿದ್ರು ಮುಂಚೆ. ಯೂನಿವರ್ಸಲ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಏನೇ ಮಾಡೋದಿದ್ರು ಆ ನಂಬರ್ ಸಿಸ್ಟಮ್ ಬೇಕು ಅಂತ, ಆಸ್ಕಿ ಅಂತ ಹೇಳೋ ಕೋಡ್ ಬೇಕು. ಅದಕ್ಕಾಗಿ ಯೂನಿವರ್ಸಲ್ ಸಿಸ್ಟಮ್ ಅಂತ ಹೇಳಿ ಹೇಳುತ್ತಿದ್ರು ಅದನ್ನು. ISC-II ಇಂಡಿಯಾದಲ್ಲಿ ಡೆವಲಪ್ ಆದಂಥ ಕೋಡಿಂಗ್ ಸಿಸ್ಟಮ್, ಎನ್ಕೋಡಿಂಗ್ ಸಿಸ್ಟಮ್ ಯಾವುದದು? ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಆಫ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಟ್ರೈ ದ ಫಾಲೋವಿಂಗ್ ಕನ್ವರ್ಷನ್ಸ್. ನಿಮ್ಗೆಲ್ಲ ಟೈಪ್ ಕನ್ವರ್ಷನ್ ಕೊಟ್ಟಿದ್ದಿದೆ, ಅದರಲ್ಲಿ ನಾವು ಯಾವ್ಯಾವ ಟ್ರೈ ಮಾಡಬೇಕು? ಫಸ್ಟ್ ಯಾವ್ದು ಕೊಟ್ಟಿದ್ದಿದೆ? ಆಕ್ಟಲಲ್ಲಿ ಕೊಟ್ಟಿದ್ದಿದೆ, ಅದನ್ನು ಡೆಸಿಮಲಲ್ಲಿ ಮಾಡಬೇಕು. ಅದಕ್ಕೆ ಯಾವ ಮೆಥಡು? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲಿಗೆ ಮಾಡಲಿಕ್ಕೆ ಒಂದೇ ಮೆಥಡು, ಅದ್ರ ಪೊಸಿಷನ್ ವ್ಯಾಲ್ಯೂದಿಂದ ಮಲ್ಟಿಪ್ಲೈ ಮಾಡೋದು. ನಾವಿಲ್ಲಿ ನೋಡ್ಬೋದು 514 ಇದೆ, 514 ಅವಾಗೇನಾಯಿತು? 4 ಅಂದರೆ 4 ಇಂಟು 8⁻0 ಪ್ಲಸ್ 1 ಇಂಟು 8⁻1 ಪ್ಲಸ್ 5 ಇಂಟು 8⁻2. ಅವಾಗೇನಾಯಿತು? 8⁻0 is 1, 4 into 1, 8⁻1 is 8, 8 into 1, then 8⁻2 that is 8 into 8, 8 8 is 64. ಅದು 64 ಆಗ್ತದೆ ಅಂತ ಆಯಿತು. 64 into 5 is 324 plus 8 plus 4 that is 336. ನೆನಪಿರಲಿ, ಯಾವುದೇ ಬೇರೆ ನಂಬರ್ ಸಿಸ್ಟಮ್ ಇಂದ ಡೆಸಿಮಲಿಗೆ ಮಾಡೋದಿದ್ರೆ ಸೇಮ್ ಮೆಥಡ್. ಸೆಕೆಂಡ್ ಒನ್, 220 ಬೇಸ್ 8 ಟು ಬೈನರಿ ಅಂತ ಹೇಳಿದ್ದಿದೆ. ಸೊ ಬೈನರಿ ಕನ್ವರ್ಟ್ ಮಾಡಲಿಕ್ಕೆ, ಆಕ್ಟಲ್ ಅನ್ನ ಬೈನರಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಯಾವ ಮೆಥಡ್ ಯೂಸ್ ಮಾಡ್ತೇವೆ? ಬೈನರಿ ಕೋಡೆಡ್ ಡೆಸಿಮಲ್. ಬೈನರಿ ಕೋಡೆಡ್ ಡೆಸಿಮಲ್ ಅಂತೇವೆ. ಬೈನರಿ ಕೋಡೆಡ್ ಡೆಸಿಮಲ್ ಅಂದ್ರೆ ಏನು? ಅದರ ಲಾಸ್ಟ್ ಡಿಜಿಟಿಗೆ ಎಷ್ಟು ಡಿಜಿಟ್ಸ್ ಬೇಕು, ಅದರ ನಂಬರ್ ಸಿಸ್ಟಮಿನ ಲಾಸ್ಟ್ ಡಿಜಿಟ್ ಯಾವುದು? ಆಕ್ಟಲ್ ಅಲ್ಲಿ 7, 7ನ ಡಿಜಿಟ್ಸ್ ಯಾವ್ಯಾವುದು? 1 1 1, 3 ಡಿಜಿಟ್ಸ್. ಅದಕ್ಕಾಗಿ 3 ಡಿಜಿಟ್ BCD ಸಿಸ್ಟಮ್ ಅನ್ನ ನಾವು ಆಕ್ಟಲ್ ಅನ್ನ ಬೈನರಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. 220 that is 2 is 0 1 0, 2 is again 0 1 0, 0 is 000. Okay, commonly called as 3-bit BCD system. ನೆಕ್ಸ್ಟ್ ಥರ್ಡ್ ಒನ್ ಕೊಟ್ಟಿದ್ದೇನಿದೆ? ಕನ್ವರ್ಟ್ ಹೆಕ್ಸಾಡೆಸಿಮಲ್ 766F into decimal. Multiply each digit by its place value. ಓಕೆ, ಹೆಕ್ಸಾ ನಂಬರ್ ಕಂಟೈನ್ಸ್ 3 ಡಿಜಿಟ್ಸ್. ಯಾವ್ಯಾವುದು? 7 6 ಮತ್ತೆ F. F ಅನ್ನ ನಾವೇನಂತ ತಿಳ್ಕೊಳ್ತೇವೆ? 15. ಅದಕ್ಕಾಗಿ 15 into 16⁻0 ಪ್ಲಸ್ 6 into 16⁻1, 7 into 16⁻2. That is 7 into 256, 16 into 16 is 256, 6 into 16, then 15 into 1. Sum all the products. Then we will get 1792 plus 96 plus 15, that is equal to 1903. That is decimal. The hexadecimal number 76F, that is 76F equals to 1903 in decimal notation ಅಂತ ಆಯ್ತು. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ? 4D9 ಬೇಸ್ 16 is equal to
ಏನಂತ ಹೇಳಿದ್ದಾರೆ? ಡೆಸಿಮಲ್ ಅಂತ ಹೇಳಿದ್ದಾರೆ. ಆವಾಗ ನೀವು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಬಿಡ್ತಾನೆ. ಯಾಕೆಂದರೆ ನಾವೊಂದು ಆಲ್ರೆಡಿ ನೋಡಿದ್ದೇವೆ ಇದೇ ಟೈಪಲ್ಲಿ. ಈಗ ಕನ್ವರ್ಟ್ ಮಾಡೋದನ್ನು ಅಂದರೆ ಪೊಸಿಷನಲ್ ನಂಬರ್ ಸಿಸ್ಟಮಿಂದನೇ ಮಾಡಬೇಕು ಅಂತ ಆಯ್ತು. ಅದನ್ನು ನೀವು ಟ್ರೈ ಮಾಡಿರಿ. ಟ್ರೈ ಆನ್ ಆಸ್ ಎ ಕ್ಲಾಸ್ ವರ್ಕ್. ಓಕೆ. ನೆಕ್ಸ್ಟ್ ಕ್ವಶನ್, ಟ್ರೈ ದ ಫಾಲೋವಿಂಗ್ ಕನ್ವರ್ಷನ್ಸ್. ಅದರಲ್ಲಿ ನಾವು ಯಾವ್ದು ನೋಡಿದ್ವಿ? 4D9 ತನಕ ನೋಡಿದ್ವಿ, ಕರೆಕ್ಟಾ? ಫಿಫ್ತ್ ಒನ್ 1100 1010 ಬೈನರಿಲಿದೆ. ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಡೆಸಿಮಲ್. ಬೈನರಿ ಟು ಡೆಸಿಮಲ್. ಇದನ್ನು ನಾವೇನು ಮಾಡ್ತೇವೆ? ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲಿಗೆ ಮಾಡಬೇಕಾದ್ರೆ ಸೇಮ್ ಮೆಥಡ್, ಅದರ ಪೊಸಿಷನ್ ವ್ಯಾಲ್ಯೂದಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ದಟ್ ಈಸ್ 0 × 2⁻0 ಪ್ಲಸ್ 1 × 2⁻1 ಪ್ಲಸ್ 0 × 2⁻2 ಪ್ಲಸ್ 1 × 2⁻3, 0 × 2⁻4, 0 × 2⁵, and 1 × 2⁶ ಪ್ಲಸ್ 1 × 2⁷. ಇದಕ್ಕೆ ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಫಸ್ಟಿಗೆ ನೀವು ಏನು ಮಾಡ್ಕೊಳ್ಬೇಕು ಅಂದರೆ ಇದ್ರ ಮೇಲೆ ಡಿಜಿಟ್ಸನ್ನು ಬರೆದು ಬಿಡಬೇಕು. 0 1 2 3 4 5 6 7. ಆಮೇಲೆ ಈ ಮೆಥಡನ್ನು ಮಾಡಬೇಕು. ಅವಾಗ ನಿಮಗೆ ಈಸಿ ಆಗ್ತದೆ, ಕನ್ಫ್ಯೂಷನ್ಸ್ ಆಗೋದಿಲ್ಲ, ತಪ್ಪೋ ಚಾನ್ಸಸ್ಸು ಇರೋದಿಲ್ಲ. ಓಕೆ. ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು? 2⁻0 is 1, 2⁻1 is 1 × 2 is 2, then 2⁻2 is 2 × 2 is 4, then 2⁻3 4 × 2 is 8, then again 16, that is 8 × 2 is 16, 16 × 2 is 32, 32 × 2 is 64, 64 × 2 is 128. ಈ ಟೈಪಲ್ಲಿ ಮಾಡ್ತಾ ಹೋಗ್ಬಿಡ್ಬೇಕು ಮತ್ತು ಬರ್ಕೊಳ್ಬೇಕು. ದೆನ್ ಎಲ್ಲೆಲ್ಲಿ 1 ಇದೆ ಅದನ್ನು ಆ್ಯಡ್ ಮಾಡಬೇಕು. ಅಂದರೆ 128 ಪ್ಲಸ್ 64 ಪ್ಲಸ್ 0 ಪ್ಲಸ್ 0 ಪ್ಲಸ್ 8 ಪ್ಲಸ್ 0 ಪ್ಲಸ್ 2 ಪ್ಲಸ್ 0. ಯಾವ್ಯಾವುದು 0 ಇದೆ ಬಿಟ್ಬಿಟ್ರೆ ಆಯಿತು, ಉಳಿದಿದ್ದನ್ನು ಆ್ಯಡ್ ಮಾಡಬೇಕು. 128 ಪ್ಲಸ್ 64 ಪ್ಲಸ್ 8 ಪ್ಲಸ್ 2, ದಟ್ ಈಸ್ 202. ಈ ಟೈಪಲ್ಲಿ ಆನ್ಸರ್ ಮಾಡಬೇಕು. ಸೇಮ್ ವೇದಲ್ಲಿ ಸಿಕ್ಸ್ತ್ ಒನ್, ಇದು ನಿಮಗೆ ಕ್ಲಾಸ್ ವರ್ಕ್, ನೀವು ಟ್ರೈ ಮಾಡಿರಿ. ನಾನು ಒಂದು ಮಾಡಿದೆ, ಇನ್ನೊಂದು ನೀವು ಮಾಡಬೇಕು. ಫಿಫ್ತ್ ಒನ್ ಮಾಡಿದ್ದೇನೆ, ಸಿಕ್ಸ್ತ್ ಒನ್ ಅನ್ನು ನೀವು ಟ್ರೈ ಮಾಡಿ. ನೆಕ್ಸ್ಟ್, ಡೂ ದ ಫಾಲೋವಿಂಗ್ ಕನ್ವರ್ಷನ್ ಫ್ರಮ್ ಡೆಸಿಮಲ್ ನಂಬರ್ ಟು ಅದರ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರಿಂದ ಬೇರೆ ನಂಬರ್ ಸಿಸ್ಟಮಿಗೆ ಮಾಡಲಿಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತೇವೆ? ಕೋಶಂಟ್ ಅನ್ನು ಫೈಂಡ್ ಮಾಡೋದು, ರಿಮೈಂಡರ್ ಅನ್ನು ಬರಿತಾ ಹೋಗೋದು. ಕರೆಕ್ಟ್. ಡೆಸಿಮಲ್ ಅನ್ನು ಬೈನರಿ ಮಾಡೋದಿದ್ರೆ ಎಲ್ಲ ಕೊಟ್ಟಿದ್ದಿದೆ. 54, 2 2 ಜಾ 4, 2 7 ಜಾ 14, 0 ರಿಮೈಂಡರ್ ಬಂತು, ಅದನ್ನು ಬರೆಯೋದು. ನೆಕ್ಸ್ಟ್ 2 1 ಜಾ 2, 2 3 ಜಾ 6, ರಿಮೈಂಡರ್ ಇಸ್ 1. In the same way, 2 6 ja 12, 1 is remaining. 2 3 ja 6, remainder is 0. 2 1 ja 2, remainder is 1. Again 2 0, that is 1 is not divisible by 2, then we have to take 0. 0 means we have to stop. Then write down the remainders from bottom to top. 1 1 0, 1 1 0 is the answer. So in fourth one, ಫಸ್ಟ್ ಒನ್ ಒಂದನ್ನೇ ಮಾಡಿದ್ದೇನೆ, ಉಳಿದಿದ್ದನ್ನು ನಿಮ್ಮ ಮೇಲೆ ಬಿಟ್ಟಿದ್ದೇನೆ. ಯು ಹ್ಯಾವ್ ಟು ಟ್ರೈ. 120 ಕನ್ವರ್ಟ್ ಮಾಡಿರಿ, 76, 889, 789, 108 ಇವನ್ನೆಲ್ಲ ಕನ್ವರ್ಟ್ ಮಾಡೋದನ್ನು ಮಾಡಿರಿ. ಯಾಕೆಂತ ಹೇಳಿದ್ರೆ ದ ಮೆಥಡ್ ಇಸ್ ಸೇಮ್, ಇದೇ ಮೆಥಡಲ್ಲಿ ಮಾಡಬೇಕು. ಅಂದರೆ ಡೆಸಿಮಲಿಂದ ಬೈನರಿಗೆ ಮಾಡಬೇಕಾದ್ರೆ ಯಾವುದಕ್ಕೆ ಕನ್ವರ್ಟ್ ಮಾಡ್ತವೆ ಅದರಿಂದ ಡಿವೈಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಸೇಮ್ 2 ದಿಂದನೇ ಡಿವೈಡ್ ಮಾಡಬೇಕು, ಇಲ್ಲಿ 8 ಇಂದ ಡಿವೈಡ್ ಮಾಡಬೇಕು, ಇಲ್ಲಿ 8 ಇಂದ ಡಿವೈಡ್ ಮಾಡಬೇಕು, ಇಲ್ಲಿ 16 ಇಂದ ಡಿವೈಡ್ ಮಾಡಬೇಕು, ದೆನ್ ಅಗೇನ್ ಹಿಯರ್ 16 ಇಂದ ಡಿವೈಡ್ ಮಾಡಬೇಕು. ದೆನ್ ಫಿಫ್ತ್ ಒನ್, ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಆಕ್ಟಲ್ ನಂಬರ್ಸ್ ಇಂಟು ದರ್ ಈಕ್ವಲೆಂಟ್ ಡೆಸಿಮಲ್ ನಂಬರ್. 145, 6760, 455, 10.75. ಇದನ್ನು ನಾವು ನೋಡ್ತಾ ಹೋದರೆ ನೋಡ್ರಿ, ಆಕ್ಟಲಿಂದ ಡೆಸಿಮಲಿ ಕನ್ವರ್ಟ್ ಮಾಡಬೇಕು. ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲಿಗೆ ಮಾಡೋದಿದ್ರೆ ಪೊಸಿಷನಲ್ ನಂಬರ್ ಸಿಸ್ಟಮನ್ನು ನೆನಪು ಮಾಡ್ಕೋಬೇಕು.
145 is equal to 1 into 8 raised to 2 plus 4 into 8 raised to 1 plus 5 into 8 raised to 0. That is 5 into 1, 4 into 8, 1 into 64. That is 64 plus 8 4 is 32 plus 5 into 1 is 5. That is 4 5 6, 6 5 11, 1 is carry. Again 6 7 8 9 10, 0, 1 is carry. That 1 we are taking here. That means 101 is the equivalent decimal number for the octal 145. Same way we can try 6760. That is 6 into 8 raised to 3 plus 7 into 8 raised to 2 plus 6 into 8 raised to 1 plus 0 into 8 raised to 0. So 6 into 5 12, 7 into 64, 6 into 8 and plus 0 into 1 is 0. That is 3072 plus 448 plus 48, that is equal to 3568. That is the equivalent decimal number for 6760. Again 455. Again octal to decimal. The same method. 4 into 8 raised to 2 plus 5 into 8 raised to 1 plus 5 into 8 raised to 0. That is 4 into 64 plus 5 into 8 plus 5 into 1. That is 256 plus 40, then plus 5, that is equal to 301. Then last one 10.75. Here integer part and the fractional part ಎರಡು ಇದ್ದಾವೆ. both the parts are there. ಅವಾಗ ಹೇಗೆ ಮಾಡಬೇಕು? 10.75 is equal to 1 into 8 raised to 1 ಅಂದರೆ ಇಂಟೀಜರ್ ಪಾರ್ಟ್ ಅನ್ನ ಫಸ್ಟಿಗೆ ಮಾಡ್ಕೊಳ್ಳೋದು. 1 into 8 raised to 1 plus 0 into 8 raised to 0. 1 into 8 is 8 plus 0 into 1 is 0. ಇಲ್ಲಿ 7 into 8 raised to minus 1 plus 7 into 8 raised to minus 2. That is 7 divided by 8 plus 7 divided by 64. That is 0.875 plus 0.109. And if you add 8 plus 0.875 plus 0.109, that is equal to 8.984. ಈಸಿಯಾಗಿ ನಿಮ್ಗೆ ಯಾವ ರೀತಿಯಲ್ಲಿ ಆಗ್ತದೆ ಅದನ್ನು ಮಾಡಬೇಕಷ್ಟೆ. ಅದ್ರ ಮೆಥಡ್ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಮಲ್ಟಿಪ್ಲಿಕೇಶನ್ ನೀವು ಹೇಗೂ ಮಾಡಬಹುದು. ಕ್ಲಿಯರ್? ನೆಕ್ಸ್ಟ್ 6th question. Express the following decimal numbers into hexadecimal numbers. 548, 4052, 58, 100.25. ನೋಡಿ, ಡೆಸಿಮಲ್ ನಂಬರ್ ಇಂಟು ಹೆಕ್ಸಾಡೆಸಿಮಲ್. ಆವಾಗ ಏನು ನೆನ್ಪಿಟ್ಕೊಳ್ಬೇಕು? ಡೆಸಿಮಲ್ is base 10, correct? And hexadecimal is base 16. And you have to remember, hexadecimal digits are 0 to 9. Then A, B, C, D, E, F, that is nothing but 10, 11, 12, 13, 14, 15. ಅದನ್ನು ನೆನ್ಪಿಟ್ಕೋಬೇಕು. ಈಗ ಕನ್ವರ್ಟ್ ಮಾಡೋದಿದ್ರೆ ಡಿವೈಡ್ ಬೈ 16 ರಿಪೀಟೆಡ್ಲಿ. 548 divided by 16. That means 548 divided by 16 ಅಂತ ತೆಗೆದುಕೊಂಡು ಕೋಶಂಟ್ ಏನು ಬರ್ತದೆ ಅದನ್ನು ಹೀಗೂ ಬರಿಬಹುದು. ಇದು ಒಂದು ಮೆಥಡ್. ನಾವು ಡೈರೆಕ್ಟ್ ಡಿವೈಡ್ ಮಾಡ್ತಾ ಹೋಗ್ಬೋದು, ಅದೊಂದು ಮೆಥಡು. ರಿಮೈಂಡರ್ನ ಪಕ್ಕಕ್ಕೆ ಬರಿತಾ ಹೋಗ್ಬೋದು ಅಥವಾ ಹೀಗೂ ಮಾಡ್ಬೋದು. 548 divided by 16, that is 34 is a quotient, 4 is the remainder. Then again 34 divided by 16, okay, 16, then 16 2 ja 32, 2 is remaining, that is 2 is a quotient and 2 is the remainder. 2 divided by 16, then 0 we will take and the remainder is 2. Then when there is a quotient is 0, we will stop. 4 2 2, that means 2 2 4 from bottom to top is the answer. 548 base 10 is equal to 224 base 16. Next one 4052. 4052 divided by 16, quotient is 253 and the remainder is 4.
Again 253 divided by 16 we have to take, and the 15 is the quotient and 13 is the remainder. And when there is a 13, we have to take D. We will not consider it as a 1 3. We will consider it as a one digit of hexa, that is D. 15 divided by 16, that is not possible. We will take 0. Then the 15 will consider as a remainder, and that we will take it as a F. That means answer is from bottom to top. FD4 is the hexadecimal equivalent of 4052. Then 58 base 10. In the same way, 58 divided by 16, 3 is the quotient and the remainder is 10. Then we have to take A. 3 mod 16, that is not possible. 0 is the quotient and 3 we will take it as the remainder. Then 3A is the equivalent number for 58 base 10. Same way, 100.25 base 10. And here we will take integer part separately and this part separately, fractional part. Integer part, if you take 100 divided by 16, then the quotient is 6, the remainder is 4. Then 6 divided by 16, that's not possible. ಅಂದರೆ ಆಗೋದಿಲ್ಲ ಅಂತ ಆಯಿತು. 0 ಕೋಶಂಟ್ ಅಂತ ತೆಗೆದುಕೊಳ್ತೇವೆ ಮತ್ತು 6 ಅನ್ನು ರಿಮೈಂಡರ್ ಬರ್ಕೊಳ್ತೇವೆ. ಕೋಶಂಟ್ 0 ಆಗಿರೋದ್ರಿಂದ ಡೈರೆಕ್ಟ್ಲಿ ವಿ ವಿಲ್ ಕನ್ಸಿಡರ್ 6 4 ಆಸ್ ಎ ಇಂಟಿಜರ್ ಪಾರ್ಟ್ ಬಾಟಮ್ ಟು ಟಾಪ್. ಅಗೇನ್ ಫ್ರ್ಯಾಕ್ಷನಲ್ ಪಾರ್ಟಲ್ಲಿ 25 25 take 0.25 into 16, that is equal to 4.0, and 0 is the fractional part ಅಂದರೆ ನಾವು ಸ್ಟಾಪ್ ಮಾಡ್ತೇವೆ. ಅದಕ್ಕಾಗಿ 4 we will take it as a integer part. That means 4 is the integer part in the fractional part. That we will take it as a fractional number of hexadecimal. That means 100.25 base 10 is equal to 64.4 base 16. ಸೇಮ್ ವೇದಲ್ಲಿ ನೋಡ್ರಿ 100.25 ಮತ್ತೊಂದ್ಸಲ ನಿಮ್ಗೆ ಇದು ಮಾಡಿದ್ದಿದೆ. ಇವತ್ತು ನಾವು 6 ಕ್ವಶನ್ಸನ್ನು ನೋಡಿದ್ದಿದೆ. ನಂಗೆ 2-3 ದಿನ ವಿಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ, ಯಾಕೆಂತ ಹೇಳಿದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ. ಅದ್ರ ಬಗ್ಗೆ ಸಾರಿ ಕೇಳ್ತೇನೆ, ಬಟ್ ಆದಷ್ಟು ಟ್ರೈ ಮಾಡ್ತೇನೆ. ಇನ್ನೊಂದು 2 ದಿನ ಈಗ ಹೇಗೂ ಹೆಲ್ತ್ ಸರಿ ಆಗ್ತಾ ಇದೆ, ನಾಳೆ ನಾಡ್ದು ಹಾಗೆ ವಿಡಿಯೋಸ್ ಎಲ್ಲ ಕರೆಕ್ಟಾಗಿ ಹಾಕ್ತಾ ಹೋಗ್ತೇನೆ. ಓಕೆ, ಫಾಲೋ ಮಾಡ್ತಾ ಇರ್ರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.